ಸತ್ಯ ಪರಿಪಾಲನೆ. ಶ್ರೀರಾಮನ ಯೌವರಾಜ್ಯಾಭಿಷೇಕದ ಸುಮುಹೂರ್ತವನ್ನು ಸಾಕ್ಷಾತ್ಕರಿಸುವ ಸಲುವಾಗಿ ಮೂಡಿಬರುವ ಸೂರ್ಯನಾರಾಯಣನ ಸಾಕಾರ ದರ್ಶನದ ಮೊದಲ ಸೂಚನೆಯಾಗಿ ತಂಗಾಳಿ ಬೀಸಿತು. ಪೂರ್ವ ದಿಗಂತವು ಕೆಂಪಾಯಿತು. ಕವಿದ ಕತ್ತಲೆಯನ್ನು ನಿವಾರಿಸಿ ಒಬ್ಬರಿನ್ನೊಬ್ಬರನ್ನು ಕಣ್ಣರಳಿಸಿದ ಕೂಡಲೇ ಕಂಡುಕೊಳ್ಳಬಹುದಾದ ಆ ಸೌಭಾಗ್ಯವನ್ನು ಉದಯೋನ್ಮುಖವಾಗಿಯೇ ಒದಗಿಸತಕ್ಕ ಕಾಲಕಾರಣನು ಮುಗಿರ ಮಾರ್ಗವನ್ನಡರಿ ಮೇಲೆ ಬಂದಿರುವೆನೆಂದು ಶುಭ ಸಂದೇಶವನ್ನೇ ಸಾರುವ ಉಷೆಯು ತುಟಿ ತೆರೆದು ಮಲ್ಲಿಗೆಯ ಮೊಗ್ಗಿನೆಂತೆಸೆಯುವ ತನ್ನ ದಂತಪಂಕ್ತಿಯ ಕಾಂತಿಯನ್ನು ಮಂದಹಾಸಯುಕ್ತವಾಗಿ ಹರಹಿದಳೆಂಬಂತೆ ಮುಂದಾಗಿ ಬೆಳಕುಗೊಂಡ ಗಗನತಳವು ಚೆಲುವಾಗಿ ರಂಜಿಸಿತು. ಜಗತ್ತನ್ನೇ ಬೆಳಗುವ ಮೊತ್ತ ಮೊದಲು ತನ್ನನ್ನೇ ಬೆಳಗಿತೆಂಬುದನ್ನು ಕಾಣಿಸುವುದಕ್ಕಾಗಿ ತಾನೇ ಮೊದಲು ತಲೆಯನ್ನೆತ್ತಿದಂತೆ ಆದಿಶೇಷಣ ಫಣಾರತ್ನ ದೀಪ್ತಿಯಂತೊಪ್ಪಿ ಅರುಣನು ಪ್ರಕಾಶಿಸಿದನು. ಉಷಸ್ಸಹಿತನಾದ ರವಿಯು ಕರ್ಮನಿಷ್ಠೆಯ ಪಾಠವನ್ನು ಪ್ರಪಂಚವು ತನ್ನ ಕಾರ್ಯದಿಂದಲೇ ಕಂಡುಕೊಳ್ಳಲಿ ಎಂಬಂತೆ ಅರುಣನೊಂದಿಗೆ ಲೋಕಯಾತ್ರೆಗೆ ಸನ್ನದ್ಧನಾದನು. ಪುಷ್ಪೋದ್ಯಾನದ ವಿವಿಧ ಪಕ್ಷಿನಿವಹದ ಕೂಜಿತಗಳಂತೆಯೇ ಸುಪ್ರಭಾತವನ್ನು ಸಾರುವ ಸಾಕೇತ ದರಮನೆಯ ವಾದ್ಯಗಳು ಯೌವರಾಜ್ಯಾಭಿಷೇಕದ ದಿನವೆಂದು ಅತ್ಯುತ್ಸಾಹದಿಂದಲೇ ಮೊಳಗತೊಡಗಿದವು. ಕೈಕೇಯಿಯ ಕಿರುಮನೆಯಲ್ಲಿ ಮಹಾರಾಜನು ಬಿಟ್ಟ ಕಣ್ಣಿನ ಸುರುವ ಕಂಬನಿಯಿಂದಲೇ ತನ್ನ ಪಾಡಿಗೆ ತಾನು ಆ ರಾತ್ರಿಯನ್ನು ಕರಗಿಸಿದ್ದರೂ ಸಾಕೇತದ ಸಕಲರಿಗೂ ಆಪ್ಯಾಯಮಾನವಾಗಿದ್ದ ಮುಂಜಾವಿನ ಆ ವಾದ್ಯಕೋಶದ ಮಾಧುರ್ಯವು ಆ ದಿನವನ್ನೇ ಸಂಕೇತಿಸುತ್ತಿದ್ದುದರಿಂದ ಅವನಿಗೆ ಅತಿಯಾದ ವೇದನೆಯನ್ನೇ ಇದ್ದವು. ಆ ಸಮಯಕ್ಕೆ ಉದಯವಾಯಿತೆಂದು ಕಿರುಮನೆಯ ಬಳಿ ಸಾರಿದ್ದ ಚೀಟಿಯಲ್ಲಿ ವಾದ್ಯಗಳು ಮೊಳಗದಿರಲೆಂದು ದಶರಥನು ಆಜ್ಞೆಯನ್ನಿತ್ತನು. ವಾದ್ಯಘೋಷವು ನಿಲ್ಲಿಸಲ್ಪಟ್ಟಿತು. ಒಮ್ಮಿಂದೊಮ್ಮೆಯೇ ನಿಯಮಿತವಾದ ಅವಧಿಗೆ ಮುಂದಾಗಿ ನಿಲ್ಲಿಸಲ್ಪಟ್ಟ ವಾದ್ಯ ನಿಸ್ವನದಿಂದ ಚಕಿತನಾದ ಸುಮಂತ್ರನು ಅದರ ಬೇಹನ್ನರಹಿ ತಿಳಿದು ಕೈಕೇಯಿಯ ಕಿರುಮನೆಗೆ ಬಂದನು. ಅಲ್ಲಿಯ ದುಸ್ಥಿತಿಯನ್ನು ನೋಡಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಅರಿತುಕೊಂಡನು. ಆಪತ್ಕಾಲದಲ್ಲಿಯೂ ಎದೆಗಡದ ಸುಮಂತ್ರನು ಅವಶ್ಯವಾಗಿ ನಡೆಯಬೇಕಾದುದು ಅಶ್ರದ್ಧೆಯಿಂದ ಹಾಳಾಗಬಾರದೆಂದು ಬಗೆದು ಮುಂಜಾಗ್ರತೆಯನ್ನು ವಹಿಸಿ ಕೈಕೇಯಿಯ ಅಂತಃಪುರದ ಯಾವ ಸಮಾಚಾರವೂ ಹೊರಗೆ ಹೋಗದ ಹಾಗೆ ಭದ್ರವಾದ ವ್ಯವಸ್ಥೆಯನ್ನು ಮಾಡಿದನು. ಕಮಲ ಮಧ್ಯದಲ್ಲಿ ಸಿಕ್ಕಿಕೊಂಡ ತುಂಬಿಯಂತೆ ಆ ಪರಿಸ್ಥಿತಿಯ ವಾರ್ತೆಯದು ಹೊರಗಿನ ಸಂಪರ್ಕವನ್ನು ಕಳೆದುಕೊಂಡಿತು. ಅರುಣೋದಯಕ್ಕೆ ಸರಿಯಾಗಿ ಪೂಜ್ಯರಾದ ವಸಿಷ್ಠರು ಸ್ವಯಂ ಶ್ರೀರಾಮನಿಗೆ ದರ್ಶನ ಕೊಟ್ಟು ವಂದನೆಯನ್ನು ಪಡೆದು ಶುಭಾಶೀರ್ವಾದವನ್ನಿತ್ತು ಹರಸಿದರು. ಶ್ರೀರಾಮನು ಗುರು ಸನ್ನಿಧಿಯಲ್ಲಿ ಕೈಜೋಡಿಸಿಕೊಂಡು, ಗುರುದೇವ, ಮೂಡುವ ಸೂರ್ಯನೊಂದಿಗೆ ಪೂಜ್ಯ ಪಾದಗಳ ದರ್ಶನವು ನನಗೆ ಇಂದು ಪ್ರಾಪ್ತಿಸಿತು. ಇಂದಿನ ದಿನವು ಅತ್ಯಂತ ಮಹತ್ವಪೂರ್ಣವಾದ ದಿನವು. ಇದು ನಿನ್ನೆಯೂ ಇರಲಿಲ್ಲ, ನಾಳೆಯೂ ಇರಲಾರದು. ನಿನ್ನೆ ನಾಳೆಗಳ ಮಧ್ಯದ ಇಂದು. ಜಗತ್ತಿನ ಜನರಿಗೆ ಈ ಇಂದು ಅಷ್ಟೇ. ಸಾಕೇತದವರಿಗೆ ಇಂತಹ ಇಂದು ಹಿಂದೆಯೂ ಇದ್ದಿತ್ತು, ಮುಂದೆಯೂ ಬರಬಹುದು. ಆದರೆ ನನ್ನ ಪಾಲಿಗೆ ಈ ಇಂದು ಮಾತ್ರ. ರಾಮನ ಜೀವನದಲ್ಲಿ ಒಂದೇ ಒಂದಾಗಿರುವ ಈ ಇಂದು ಪೂರ್ಣವಾಗಿರುವುದಕ್ಕಾಗಿಯೇ ಪೂರ್ಣಾನುಗ್ರಹವು ನನಗಿಂದು ದೊರಕಿತು. ಅದೇ ನನ್ನ ಭಾಗ್ಯವು. ಈ ಜಗತ್ತೆಲ್ಲವೂ ಯಾರಲ್ಲಿದೆಯೋ ಅವನೇ ಇಲ್ಲೆಲ್ಲ ತುಂಬಿರುವನಂತೆ. ಮೊದಲಾಗಿ ಅವನದನ್ನು ಅವನಿಗರ್ಪಿಸಿ ಮತ್ತೆ ಆತನಿತ್ತುದನ್ನು ಪಡೆದುಂಡು ಆನಂದ ಪಡಬೇಕಂತೆ. ಈ ನಿಮ್ಮ ಗುರೂಪದೇಶವು ಇಂದು ಮೂಡುವ ಸೂರ್ಯನೊಂದಿಗೆ ನಿಮ್ಮನ್ನು ಕಂಡಾಕ್ಷಣವೇ ಸ್ಮರಣೆಗೆ ಬಂತು. ಅಂತೆಯೇ ನಡೆಯಲು ನನಗೆ ಪೂರ್ಣಾಶೀರ್ವಾದದ ಅನುಗ್ರಹವಾಗಲಿ. ಕಳೆದ ರಾತ್ರಿ ಕೊನೆಯ ಜಾವದಲ್ಲಿ ವ್ರತಸ್ಥನಾಗಿ ದರ್ಭಶಯನದಲ್ಲಿದ್ದ ನನಗೆ ನಾನು ನನ್ನ ಸೀತೆಯೊಂದಿಗೆ ಗೊಂಡಾರಣ್ಯದಲ್ಲಿ ಅಲೆದಾಡಿ ಬೆಟ್ಟವನ್ನು ಹೊತ್ತಿಳಿದು ಸಂಚರಿಸಿದಂತೆ ಸ್ವಪ್ನವಾಗಿತ್ತು. ಏಕೆ ಹಾಗಾಯಿತೋ ಅರಿಯದೆ ಮನಸ್ಸು ತಲ್ಲಣಗೊಂಡಿದೆ ಎಂದು ನಿವೇದಿಸಿ ಮತ್ತೊಮ್ಮೆ ನಮಸ್ಕರಿಸಿದನು. ಮಹರ್ಷಿಗಳು ಶ್ರೀರಾಮನನ್ನು ಎತ್ತಿ ಹರಸಿ, ವತ್ಸ, ಸಕಾಲದಲ್ಲಿಯೇ ನಮ್ಮ ಉಪದೇಶವು ನಿನ್ನ ಸ್ಮರಣೆಗೆ ಬಂತು. ಯುವರಾಜನಾಗಿ ಪಟ್ಟಾಭಿಷಿಕ್ತನಾಗುವ ನೀನು ಅದೇ ಧೈರ್ಯದಿಂದ ಗುರಿಯನ್ನು ಸಾಧಿಸಿ ಕೃತಾರ್ಥನಾಗು. ಈ ಲೋಕದಲ್ಲಿ ನೀನು ಮಾಡಬೇಕಾದ ಕರ್ತವ್ಯಗಳನ್ನು ಮಾಡಿಕೊಂಡೇ 100 ವರ್ಷ ಬಾಳಿ ಅಮೃತ ಜೀವನ ಕಾರಕನಾಗು. ಸಮಸ್ತ ಭೂತಗಳು ತಾನೇ ಎಂದು ತಿಳಿದು ಆ ಐಕ್ಯಾನುಭವವನ್ನೇ ಹೊಂದಿ
ಮೋಹ ಭ್ರಾಂತಿ ದುಃಖಾದಿಗಳಿಂದ ದೂರನಾಗು. ಕುಮಾರ, ಮನಸ್ಸಿಗೆ ಏನೇನೂ ಹಚ್ಚಿಕೊಳ್ಳದಿರು. ವ್ರತೋಪವಾಸಗಳನ್ನು ಮಾಡಿ ಬಳಲಿದ್ದರಿಂದ ಏನೋ ಸ್ವಪ್ನವೂ ಬಿದ್ದಿದ್ದಿತು ಅಷ್ಟೇ. ಅಂಬರದಲ್ಲಿ ಹಾರುವ ಹಕ್ಕಿಗೆ ಚಿನ್ನದ ಪಂಜರವೇ ಆದರೂ ಅದು ಬಂಧನವಲ್ಲವೇ? ಹಾಗೆಂದು ರಾಜಕೀಯವು ಪಂಜರವನ್ನು ಬಿಟ್ಟಿದ್ದರೆ ಆ ಹೆಸರು ಹಾಗೆ ಉಳಿದೀತೆ? ಹೊತ್ತು ಏರುತ್ತಾ ಬಂತು. ಮಂಗಲ ಸ್ನಾನ ಮಾಡಿ ಉಚಿತವಾದ ವಸ್ತ್ರಾಭರಣಗಳಿಂದ ಅಲಂಕೃತನಾಗಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗಿ ಆದಷ್ಟು ಬೇಗನೆ ಆಸ್ಥಾನವನ್ನು ಸೇರು ಎಂದು ಅಪ್ಪಣೆಯನ್ನಿತ್ತು ಹೊರಟು ಹೋದರು. ಮಾರ್ಗಮಧ್ಯದಲ್ಲಿ ವಸಿಷ್ಠರನ್ನು ಸಂಧಿಸಿದ ಸುಮಂತ್ರನು ಅಂಕೆ ಮೀರಿದ್ದ ರಾಜಕಾರ್ಯವನ್ನು ಭಿನ್ನಯಿಸಿಕೊಂಡನು. ಹಾಗೆಯೇ ತಾನು ಕೈಕೊಂಡ ಮುಂಜಾಗ್ರತೆಯನ್ನು ಸೂಚಿಸಿದನು. ಗಗನವನ್ನೊಮ್ಮೆ ನೋಡಿ ವಸಿಷ್ಠರು ನಿಟ್ಟುಸಿರನ್ನು ಬಿಟ್ಟು, ನೀನು ಅರಸನತ್ತಲೇ ದೃಷ್ಟಿಯನ್ನಿಟ್ಟಿರು. ಶ್ರೀರಾಮನನ್ನು ಕ್ರಮದಂತೆ ಆಸ್ಥಾನಕ್ಕೆ ಬರಲು ಹೇಳಿ ಬಂದಿದ್ದೇವೆ. ಅವರವರ ಮನಪ್ರವೃತ್ತಿಯಂತೆ ಅವರವರು ನಡೆಯಲಿ. ದೈವೇಚ್ಛೆ ಇದ್ದಂತಾಗಬಲ್ಲದು ಎಂದವರೇ ಅಲ್ಲಿಂದಲೂ ಹೊರಟು ಹೋದರು. ಸುಮಂತ್ರನು ಕೈಕೇಯಿಯ ಅಂತಃಪುರದತ್ತಲೇ ನಡೆದನು. ನಿತ್ಯದ ಸ್ನಾನಾನುಷ್ಠಾನಗಳನ್ನು ಮೊದಲೇ ಪೂರೈಸಿದ್ದ ಶ್ರೀರಾಮನು ಸುಮಂಗಲೆಯರ ಕಲಶಾಭಿಷೇಚನವನ್ನು ಸ್ವೀಕರಿಸಿ ಬ್ರಾಹ್ಮಣೋತ್ತಮರ ಮಂತ್ರಪೂತವಾದ ತೀರ್ಥಧಾರಾಭಿಷೇಕವನ್ನು ಕೈಗೊಂಡನು. ಹಾಗೆಯೇ ದಿವ್ಯ ಪೀತಾಂಬರವನ್ನು ಧರಿಸಿ ಗಂಧ, ಚಂದನ, ಕಸ್ತೂರಿ, ಪುನುಗು, ಜವಾದಿಯೇ ಮುಂತಾದ ಪರಿಮಳ ದ್ರವ್ಯಗಳನ್ನು ಮೈಗೆ ಪೂಸಿಕೊಂಡು ಗರಿಕೆಯ ಚಿಗುರು, ದರ್ಬೆಯ ಕುಚ್ಚು, ತುಳಸಿಯ ಕುಡಿ, ಬಿಳಿಯ ಹೂವು ಮುಂತಾದ ಮಂಗಲ ದ್ರವ್ಯಗಳನ್ನು ಮುಡಿದು ವಜ್ರ, ವೈಡೂರ್ಯ, ಮರಕತ, ನೀಲವೇ ಮುಂತಾದ ರತ್ನವಿಶೇಷಗಳಿಂದ ಹೊಳೆಹೊಳೆಯುತ್ತಿರುವ ನಾನಾಭರಣ ಭೂಷಿತನಾಗಿ ಮನುವಂಶದ ರಾಜಪುತ್ರರಿಗೆ ಉಚಿತೋಚಿತವೆನ್ನಿಸಿದ ಶಿರೋಭೂಷಣವನ್ನು ಧರಿಸಿ ಉತ್ತರೀಯವನ್ನು ಹೊದೆದು ಸನ್ನದ್ಧನಾದನು. ಅಷ್ಟರಲ್ಲಿಯೇ ಮುತ್ತೈದೆಯರು ಬಂದು ಕುಸುಮಾಕ್ಷತೆಗಳ ಸೇಸೆ ತಳೆದು ಆರತಿಯನ್ನು ಬೆಳಗಿದರು. ವಿಪ್ರೋತ್ತಮರು ವೇದೋಕ್ತವಾದ ಆಶೀರ್ವಾಚನೆಗಳನ್ನಿತ್ತು ಹಾಡಿದರು. ಆಗಲೇ ಶ್ರೀರಾಮನು ತನ್ನ ಒಂದೊಂದೇ ಹೆಜ್ಜೆಯನ್ನು ಎತ್ತಿಯಿಟ್ಟು ತನ್ನ ಮನೆಯಂಗಣವನ್ನು ಸೇರಿ ಸಲ್ಲಕ್ಷಣಾರ್ಥವಾಗಿ ಅಲ್ಲಿ ನಿಯೋಜಿತವಾಗಿದ್ದ ಕನ್ಯಾ, ಗೋ, ಬೇರಿ, ಶಂಕಾದಿಗಳನ್ನು ದರ್ಶಿಸುತ್ತಾ ಕೈ ಮುಗಿದು ಆಸ್ಥಾನಾಭಿಮುಖವಾಗಿ ಮುಂದೆ ಹೊರಟನು. ವಿ ಎನ್ ಭಾಗವತ್ ಬರಬಳ್ಳಿ.